ಎಲ್ರಿಗೂ ನಮಸ್ಕಾರ. ಆನಂದ ಕಲ್ಲುಕುಂಟೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಯಾವ ಮಾಹಿತಿ ಕೊಡಲಿಕ್ಕೆ ಹೊರಟಿದ್ದೀನಿ ಅಂದರೆ, ಕಾಸ್ಟ್ಲಿ ವಸ್ತುಗಳನ್ನ ತುಂಬ ಕಡಿಮೆ ಬೆಲೆಗೆ ನಾವು ಕೊಡ್ತೀವಿ. ನಮಗೇನೋ ಹಣದ ಎಮರ್ಜೆನ್ಸಿ ಇದೆ, ಸೊ ನೀವು ಇದನ್ನ ತಗೊಳ್ಳೋದಾದರೆ ನಿಮಗೆ ತುಂಬ ಕಡಿಮೆ ಕೊಟ್ಬಿಡ್ತೀವಿ ನೋಡಿ ಅಂತೇಳಿ ಕೆಲವೊಂದು ಜನ ಮೋಸ ಮಾಡ್ತಾಯಿದ್ದಾರೆ. ಆ ಕುರಿತಂತೆ ನಾನು ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಪ್ಲಸ್ಸು ಆ ಒಂದು ವ್ಯಕ್ತಿಗಳ ಕಡೆಯಿಂದ ನಿಮಗೆ ಅಗತ್ಯ ಆ ವಸ್ತುಗಳು ನಿಮ್ಗೆ ಅಗತ್ಯ ಇದ್ದರೆ ಆ ವ್ಯಕ್ತಿಗಳ ಕಡೆಯಿಂದ ಅಲ್ಲದೆ ಬೇರೆ ಎಲ್ಲಿ ಪರ್ಚೇಸ್ ಮಾಡ್ಬೋದು ಅನ್ನೋದನ್ನ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ, ಈ ಒಂದು ಮಾಹಿತಿನ ಅವ್ರ ಜೊತೆ ಹಂಚ್ಕೊಳ್ಳಿ. ಓಕೆ, ಬನ್ನಿ ಮೇನ್ ಟಾಪಿಕ್ಗೆ. ಮೊದಲನೇದಾಗಿ ಐಫೋನ್ ಯಾರಿಗೆ ಬೇಡ ಹೇಳಿ? ತುಂಬ ಕಾಸ್ಟ್ಲಿ ಫೋನ್, ಒಂಥರ ಪ್ರೆಸ್ಟೀಜ್ ಥರ ಫೀಲ್ ಆಗ್ತೀವಿ ಐಫೋನ್ ಇಟ್ಕೊಳ್ಳಿಕ್ಕೆ ಅಂತ. ಐಫೋನು ಅಪ್ರಾಕ್ಸಿಮೇಟ್ 80,000 ಎಬೋ ಇರುತ್ತೆ. 80,000 ಎಬೋ, 1 lakh, 2 lakh, 3 lakhವರೆಗೂ ಐಫೋನ್ ಸಿಗುತ್ತೆ. ಅಂಥ ಐಫೋನ್ಗಳ್ನ ಅಡ್ಡ ಇಟ್ಕೊಂಡು, ಸರ್ ನಾನೇನೋ ತುಂಬ ಎಮರ್ಜೆನ್ಸಿ ಇದ್ದೀನಿ, ಯಾವುದೋ ಮೆಡಿಕಲ್ ಎಮರ್ಜೆನ್ಸಿ ಇದೆ, ಸೊ ದಯವಿಟ್ಟು ನನ್ನ ಕಡೆಯಿಂದ ನೀವು ತಗೊಳ್ಳೋದಾದರೆ ನಿಮ್ಗೆ ತುಂಬ ಕಡಿಮೆ ಕೊಟ್ಬಿಡ್ತೀನಿ ಅಂಥೇಳಿ ನಿಮ್ಮನ್ನು ಅಪ್ರೋಚ್ ಆಗ್ತಾರೆ. ಒಂದು ಡೈರೆಕ್ಟಾಗಾದರೂ ಅಪ್ರೋಚ್ ಆಗ್ತಾರೆ ಫೋನ್ ಮಾಡಿ, ಇಲ್ವಾ ಫೇಸ್ಬುಕ್, ಆಮೇಲೆ ಕ್ವಿಕರ್, ಈ ಥರ ಯಾವ ಸೆಕೆಂಡ್ ಹ್ಯಾಂಡ್ಲು ವಸ್ತುಗಳು ಮಾರಾಟ ಮಾಡೋವಂಥ ಒಂದು ಅಪ್ಲಿಕೇಶನ್ಸು, ಒಂದು ಮಾರಾಟದ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾವೆ. ಆ ಪ್ಲಾಟ್ಫಾರ್ಮಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದನ್ನ ಅಪ್ಲೋಡ್ ಮಾಡಿರ್ತಾರೆ. ಇಷ್ಟು ತಿಂಗಳಾಗಿದೆ ತಗೊಂಡು ನಾನು, ತುಂಬ ಕಡಿಮೆ ಅವಧಿ ಇದ್ದು, ಅದನ್ನು ನಾನು ನನ್ನ ಮೆಡಿಕಲ್ ಎಮರ್ಜೆನ್ಸಿ, ಯಾವುದೋ ಒಂದು ಎಮರ್ಜೆನ್ಸಿಗೋಸ್ಕರ ದುಡ್ಡಿನ ಅಗತ್ಯತೆಗಾಗಿ ತುಂಬ ಕಡಿಮೆ ಬೆಲೆಗೆ ನಿಮಗೆ ಕೊಟ್ಬಿಡ್ತೀನಿ ಅಂತ ನಿಮ್ಮ ಜೊತೆ ಮಾತಾಡ್ತಾರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ. ಅದನ್ನು ನಂಬಿ ನೀವು ಓಕೆ ನಾನು ತಗೊಳ್ತೀನಿ ಅಂತ ಹೇಳಿದ್ಮೇಲೆ, ಸರ್ ನಾನು ಅಲ್ಲಿಗೆ ತಗೊಂಬರ್ತೀನಿ, ನನಗೆ ಎಮರ್ಜೆನ್ಸಿ ಒಂದು 2,000 ಬೇಕು, ದಯವಿಟ್ಟು ಕಳಿಸ್ಕೊಡಿ, ನನಗೆ ಫೋನ್ಪೇ ಮಾಡಿ ಅಂತ ಹೇಳಿ ನಿಮಗೆ ದುಂಬಾಲು ಬೀಳ್ತಾರೆ. ನೀವೇನು ಮಾಡ್ತೀರಿ? ಅಷ್ಟು ಕಡಿಮೆ ಬೆಲೆಗೆ ಮೊಬೈಲ್ ಕೊಡ್ತಾ ಇದ್ದಾನೆ, 2,000 ಅಲ್ವಾ, ಸರಿ ಕಳಿಸ್ಕೊಡೋಣ, ಸರಿ ತಗೊಂಬರಪ್ಪ ಅಂತ ಹೇಳ್ಬಿಟ್ಟು ನೀವು ಅಮೌಂಟನ್ನ ಹಾಕ್ಬಿಡ್ತೀರಿ. ಹಾಕಿದ್ಮೇಲೆ ಅವರು ನಿಮಗೆ ಮತ್ತೆ ಕಾಂಟ್ಯಾಕ್ಟ್ ಸಿಗೋದಿಲ್ಲ. ಒಂದು ನೆಕ್ಸ್ಟು, ಈ ಒಂದು ಮೊಬೈಲ್ಗಳು ನಿಮಗೆ ಕಡಿಮೆ ಬೆಲೆಯಲ್ಲಿ ಇಲ್ಲಿ ಸಿಗ್ತವೆ. ಸೆಕೆಂಡ್ ಹ್ಯಾಂಡ್ ಮೊಬೈಲು ನಿಮಗೆ ಸಿಗೋದು ಕ್ಯಾಶಿ ಫ್ರೀ ಅಂತ ಹೇಳ್ಬಿಟ್ಟು ಕೆಲವೊಂದು ಔಟ್ಲೆಟ್ಗಳಿದೆ, ಅಲ್ಲಿ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್ ಇದೆ. ಅಂದರೆ ರೀಫರ್ಬಿಶ್ಡ್ ಮೊಬೈಲ್ಸು ನಿಮಗೆ ಕಡಿಮೆ ರೇಟಲ್ಲಿ ಸಿಗುತ್ತೆ, ಅಂದರೆ ಅರ್ಧ ಬೆಲೆಯಲ್ಲಿ, ಮೋಸ್ಟ್ಲಿ ಹೊಸ ಫೋನ್ಗಿಂತ ಅರ್ಧ ಬೆಲೆಯಲ್ಲಿ ಸಿಗುತ್ತೆ. ದಯವಿಟ್ಟು ನೀವು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಪರ್ಚೇಸ್ ಮಾಡೋದಾದರೆ ಅಂಥ ಒಂದು ಔಟ್ಲೆಟ್ಗಳಿಗೆ ಹೋಗಿ, ನಿಮಗೆ ಬೇಕಾಗಿರೋಂಥ ಮಾಡಲು ಒಂದು ಔಟ್ಲೆಟಲ್ಲಿ ಸಿಗಲಿಲ್ಲ ಅಂದ್ರೂ ಬೇರೆ ಎಲ್ಲಾದರೂ ನೋಡಿ ಪರ್ಚೇಸ್ ಮಾಡಿ. ನೆಕ್ಸ್ಟು ಟೂ ವೀಲರ್ಸು ಮುಖಾಂತರ ಹೇಗೆ ಒಂದು ಮೋಸ ಮಾಡ್ತಾರೆ ಅಂದರೆ, ಅದನ್ನು ಅಷ್ಟೇ, ಈ ಸೆಕೆಂಡ್ ಹ್ಯಾಂಡ್ಲು ಐಟಮ್ಗಳು ಸೇಲ್ ಮಾಡೋವಂಥ ಪ್ಲಾಟ್ಫಾರ್ಮ್ಗಳ ಮುಖಾಂತರ ಪ್ಲಾಟ್ಫಾರ್ಮ್ಗಳಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ನೀವೇನು ಮಾಡ್ತೀರಿ? ನಿಮಗೆ ಸೆಕೆಂಡ್ ಹ್ಯಾಂಡ್ ಬೇಕು, ಹಣ ಉಳಿಸೋದಕ್ಕೋಸ್ಕರ ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನ ಪರ್ಚೇಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ನೋಡ್ತಿರ್ತೀರಿ. ಅದನ್ನು ನೀವು ನೋಡಿದ ತಕ್ಷಣ ಅವ್ರಿಗೆ ಕಾಲ್ ಮಾಡ್ತೀರಿ, ತುಂಬ ಕಡಿಮೆ ಬೆಲೆ ಹಾಕಿರ್ತಾರೆ. ಮಾಡಲು ಸ್ವಲ್ಪ ಒಂದು 2,000 ಮೇಲೆ, 2010 ಮೇಲೆ ಆಲ್ಮೋಸ್ಟು ನಾವು ಲೈಕ್ ಮಾಡೋದೆಲ್ಲ ಇಲ್ಲಿ BS6, BS4 ವೆಹಿಕಲ್ಸ್ನ ಈಗ ಲೈಕ್ ಮಾಡ್ತಿದ್ದೀವಿ. ಆ ಒಂದು ಮಾಡಲುಗಳನ್ನೇ ಮೆನ್ಷನ್ ಮಾಡಿರ್ತಾರೆ. ನೀವು ನೋಡ್ಬಿಟ್ಟು ಅವ್ರಿಗೆ ಕಾಲ್ ಮಾಡ್ತೀರಿ, ಹೌದು ಸರ್ ನಾವು ನಾರ್ತ್ ಇಂಡಿಯಾದವರು, ನಾವು ಆರ್ಮಿ ಆಫೀಸರ್ ಆಗಿದ್ವಿ, ಇಲ್ಲಿ ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ತಿದ್ವಿ, ನಮಗೆ ಈಗ ಟ್ರಾನ್ಸ್ಫರ್ ಆಗಿದೆ ಅಥವಾ ರಿಟೈರ್ಡ್ ಆಗಿದೆ, ನಾವು ಇಲ್ಲಿಂದ ನಮ್ಮ ಊರಿಗೆ ಇದನ್ನ ತಗೊಂಡು ಹೋಗೋದು ಕಷ್ಟ, ಅದಕ್ಕೋಸ್ಕರ ಇಲ್ಲೇ ಮಾರ್ಬಿಡ್ತೀವಿ, ನಮಗೆ ಎಷ್ಟು ಬಂದರೂ ಅಷ್ಟೇ ಸಾಕು ಸರ್, ನಮಗೇನೋ ಬೇಗ ನಾವು ಊರು ಸೇರ್ಕೋಬೇಕು, ಸೊ ಅದಕ್ಕೋಸ್ಕರ ಮಾರ್ತಾಯಿದ್ವಿ, ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಇಂಥ ಕಡೆ ತಗೊಂಬರ್ತೀನಿ ಅಂತ ಹೇಳ್ತಾರೆ. ಸರಿ ನೀವು ಓಕೆ ಅಂದರೆ ಅವರು ಸಹ ಸೇಮು ನಿಮ್ಮ ಹತ್ರ ದುಡ್ಡಿನ ರಿಕ್ವೈರ್ಮೆಂಟ್ ಇಡ್ತಾರೆ, 2,000ನೋ 3,000ನೋ, ಸರ್ ಕಳಿಸ್ಕೊಡಿ, ಬರ್ತಾಯಿದೆ, ಇಲ್ಲೇನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಇಲ್ಲ ನನಗೇನೋ ಯಾವುದೋ ಗಾಡಿ ಟಚ್ ಮಾಡ್ತು, ಕಾಲಿಗೆ ಏಟಾಗಿದೆ, ಕೈಯಲ್ಲಿ ದುಡ್ಡಿಲ್ಲ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ, ಸೊ ನಾನು ತೋರಿಸ್ಕೊಂಬಿಟ್ಟು ತಗೊಂಬರ್ತೀನಿ ನಿಮ್ಮ ಹತ್ರ,
ದಯವಿಟ್ಟು ಕಳಿಸ್ಕೊಡಿ ಅಂತ ನಿಮಗೆ ಕಾಲ್ ಮಾಡ್ತಾರೆ. ನೀವು ಅದನ್ನ ನಂಬಿ ಅಮೌಂಟ್ ಹಾಕಿದ್ರಿ ಅಂತಂದರೆ ದಯವಿಟ್ಟು ನಿಮಗೆ ಆ ಅಮೌಂಟು ಮತ್ತೆ ಸಿಗೋದಿಲ್ಲ, ನಿಮಗೆ ಯಾವ ಬೈಕೂ ಕೊಡೋದಿಲ್ಲ, ಏನೂ ಇಲ್ಲ. ಪಾರ್ಟಿ ಎಸ್ಕೇಪ್. ನಿಮಗೆ ಆ ರೀತಿ ಸೆಕೆಂಡ್ ಹ್ಯಾಂಡ್ಲು ಟೂ ವೀಲರ್ಸ್ ಏನೋ ಬೇಕು ಅಂತಂದರೆ ನಿಮ್ಮ ಏರಿಯಾದಲ್ಲಿ ಅಕ್ಕಪಕ್ಕ ಹತ್ತಿರದ ಗ್ಯಾರೇಜ್ಗಳಲ್ಲಿ ನಿಮಗೆ ಒಳ್ಳೆ ಗಾಡಿಗಳು ಸಿಗ್ತವೆ. ಆ ಗ್ಯಾರೇಜ್ನವ್ರು ಏನು ಮಾಡ್ತಾರೆ, ಯಾರು ಸೇಲ್ ಮಾಡ್ತಾರೆ ಅಂಥವ್ರ ಕಡೆಯಿಂದ ಪರ್ಚೇಸ್ ಮಾಡಿ ಅದನ್ನ ನೀಟಾಗಿ ರೆಡಿ ಮಾಡಿ ಸೇಲ್ಗೆ ಇಟ್ಟಿರ್ತಾರೆ. ಕೆಲವೊಂದು ಸೆಕೆಂಡ್ ಹ್ಯಾಂಡ್ ಶೋರೂಮ್ಗಳಿದೆ, ಅಲ್ಲಿ ಹೋಗಿ ನಿಮ್ಮ ಗಾಡಿಗಳನ್ನ ಪರ್ಚೇಸ್ ಮಾಡಿ. ದಯವಿಟ್ಟು ಆನ್ಲೈನು ಸೆಕೆಂಡ್ ಹ್ಯಾಂಡ್ಲು ವಸ್ತುಗಳು ಸೇಲ್ ಮಾಡುವಂಥ ಪ್ಲಾಟ್ಫಾರ್ಮಲ್ಲಿ ಹಾಕಿರೋನ್ನ ಜೆನ್ಯೂನ್ ಇದೆ ಅಂತೇಳಿ ಯಾವತ್ತೂ ನಂಬಕ್ಕೆ ಹೋಗ್ಬೇಡಿ, ನಂಬಿ ಮೋಸ ಹೋಗ್ಬೇಡಿ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.